ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 10ನೇ ತರಗತಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ 31ನೇ ಪಾಠ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಈ ಪಾಠವನ್ನು ಕುರಿತು ಚರ್ಚಿಸೋಣ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್. ಈ ಅಧ್ಯಾಯದಲ್ಲಿ ಅಂದರೆ ಚಾಪ್ಟ್ರಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೀವಿ. ನಾವು ಕೆಳಗಿನ ಅಂಶಗಳನ್ನು ಅಂದರೆ ಪಾಯಿಂಟ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿಸಿಕೊಳ್ಳುತ್ತೇನೆ. ಫಸ್ಟ್ ಪಾಯಿಂಟ್ ಸಾರ್ವಜನಿಕ ಹಣಕಾಸಿನ ಅರ್ಥ ಮತ್ತು ಮಹತ್ವ. ಸೆಕೆಂಡ್ ಪಾಯಿಂಟ್ ಆಯವ್ಯಯ ಅಂದರೆ ಬಜೆಟ್. ಥರ್ಡ್ ಪಾಯಿಂಟ್ ಸಾರ್ವಜನಿಕ ವೆಚ್ಚಗಳು ಮತ್ತು ಸಾರ್ವಜನಿಕ ಆದಾಯಗಳು. ಫೋರ್ತ್ ಪಾಯಿಂಟ್ ಕೊರತೆಯ ಹಣಕಾಸು ಮತ್ತು ವಿತ್ತೀಯ ಕೊರತೆ. ನಾವು ಈ ವಿಡಿಯೋದಲ್ಲಿ ಮಾತ್ರ ಸಾರ್ವಜನಿಕ ಹಣಕಾಸಿನ ಅರ್ಥ ಮತ್ತು ಮಹತ್ವ, ಆಯವ್ಯಯ, ಸಾರ್ವಜನಿಕ ವೆಚ್ಚಗಳು ಇವುಗಳನ್ನು ಮಾತ್ರ ಕುರಿತು ವಿಶ್ಲೇಷಣೆ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷೆಯಲ್ಲಿ ಬಹಳ ಅನುಕೂಲವಾಗ್ತದೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ನಿಮ್ಮ ಕುಟುಂಬವು ಯಾವ ಯಾವ ಮೂಲಗಳಿಂದ ಆದಾಯ ಪಡೆಯುತ್ತದೆ ಮತ್ತು ಎಷ್ಟು ಆದಾಯ ಪಡೆಯುತ್ತದೆಂಬ ಮಾಹಿತಿ ಇದೆಯೇ? ಸಾಮಾನ್ಯವಾಗಿ ಆದಾಯವನ್ನು ಒಂದು ವರ್ಷದ ಅವಧಿಗೆ ಅಂದಾಜು ಮಾಡಲಾಗುತ್ತದೆ. ಪ್ರತಿಯೊಂದು ಕುಟುಂಬ ಕೃಷಿ, ಕೈಗಾರಿಕೆ ಅಥವಾ ಸೇವಾ ವಲಯದ ಉದ್ಯೋಗಗಳಲ್ಲಿ ದುಡಿಯುವ ಮೂಲಕ ಆದಾಯ ಪಡೆಯುತ್ತದೆ. ಪ್ರತಿಯೊಂದು ಫ್ಯಾಮಿಲಿಯು ಕೃಷಿ, ವ್ಯವಸಾಯ ಕ್ಷೇತ್ರ ಇರಬಹುದು, ಅಗ್ರಿಕಲ್ಚರ್ ಇರಬಹುದು, ಕೈಗಾರಿಕೆ, ಇಂಡಸ್ಟ್ರಿಯಲ್ ಫ್ಯಾಕ್ಟರಿಗಳಲ್ಲಿ ದುಡಿತಾರಲ್ಲ ಅವರು, ಅಥವಾ ಸೇವಾ ವಲಯ ಅಂದರೆ ಬ್ಯಾಂಕಿಂಗ್, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಇನ್ನು ಮುಂತಾದ ಕ್ಷೇತ್ರಗಳನ್ನು ಸೇವಾ ವಲಯಗಳು ಅಂತ ಕರಿತೀವಿ. ಉದ್ಯೋಗಗಳಲ್ಲಿ, ಕೆಲಸಗಳಲ್ಲಿ ದುಡಿಯುವ ಮೂಲಕ ಆದಾಯ ಪಡೆಯುತ್ತದೆ. ಹೀಗೆ ಪಡೆಯಲಾಗುವ ಆದಾಯವನ್ನು ಅನುಭೋಗ ಮತ್ತು ಅಭಿವೃದ್ಧಿ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗುತ್ತದೆ. ನೀವು ಉದಾಹರಣೆ ಗಮನಿಸಿ, ನಿಮ್ಮ ಫ್ಯಾಮಿಲಿಯಲ್ಲಿ ದುಡಿದವರೇ ಜೀವನ ಆಗೋದಿಲ್ಲ. ಅದು ಕೃಷಿ ಕ್ಷೇತ್ರ ಇರಬಹುದು, ಕೈಗಾರಿಕಾ ಕ್ಷೇತ್ರ ಇರಬಹುದು, ಸೇವಾ ಕ್ಷೇತ್ರಗಳಿರಬಹುದು. ನಾವು ದುಡಿಯೋದಕ್ಕೆ ಹಣವನ್ನು ಕೊಡ್ತಾರೆ, ಹಣವನ್ನು ಕುಟುಂಬದ ವೆಚ್ಚಕ್ಕಾಗಿ ಅಲ್ವಾ. ಆ ಆದಾಯವನ್ನು ಅನುಭೋಗ ಅಂದರೆ ನಾವು ಗ್ರಾಹಕರು, ನಾವು ವಸ್ತುಗಳನ್ನು ಕೊಂಡುಕೊಂಡು ಅನುಭವಿಸ್ತೀವಿ, ಅನುಭೋಗಿಗಳು ನಾವಾಗಿದ್ದೇವೆ. ಮತ್ತು ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಆಬ್ಜೆಕ್ಟಿವ್ಗಳಿಗಾಗಿ ಎಕ್ಸ್ಪೆಂಡಿಚರ್ ಮಾಡಲಾಗ್ತದೆ. ವ್ಯಕ್ತಿ ಅಥವಾ ಕುಟುಂಬ ತನ್ನ ಆದಾಯ, ತನ್ನ ಇನ್ಕಮ್ ಮತ್ತು ವೆಚ್ಚವನ್ನು ಸಮರ್ಪಕವಾಗಿ ಗಮನಿಸಿ. ವಿದ್ಯಾರ್ಥಿಗಳೇ, ನಾವು ದುಡಿದಂಥ ಆದಾಯ ಮತ್ತು ವೆಚ್ಚವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವುದು ಒಂದು ಕಲೆ. ಈ ಕಲೆಯನ್ನು ತಿಳಿದುಕೊಂಡಿದ್ದವರು ಮಾತ್ರ ಸರಿಯಾದ ರೀತಿಯಲ್ಲಿ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಆದಾಯಕ್ಕಿಂತ ವೆಚ್ಚ ಅಧಿಕವಾದಾಗ ಸಾಲ ಮಾಡಬೇಕಾಗ್ತದೆ. ನಮ್ಮಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದರೆ ಸಾಲ ಮಾಡಬೇಕಾಗ್ತದೆ. ಅದರಿಂದ ಕನ್ನಡ ಭಾಷೆಯಲ್ಲಿ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಹೀಗೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ, ವೆಚ್ಚ ಮತ್ತು ಸಾಲದ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುವುದನ್ನು ವೈಯಕ್ತಿಕ ಹಣಕಾಸು ಎನ್ನುತ್ತೇವೆ. ಹಾಗಾದರೆ ವೈಯಕ್ತಿಕ ಹಣಕಾಸು ಅಂದರೆ ವ್ಯಕ್ತಿ ಅಥವಾ ಕುಟುಂಬ ಇರ್ತದಲ್ಲ, ಅದರ ಆದಾಯ, ಇನ್ಕಮ್, ವೆಚ್ಚ, ಎಕ್ಸ್ಪೆಂಡಿಚರ್ ಮತ್ತು ಸಾಲ, ಲೋನ್ ಅಂತೀವಲ್ಲ ಅದು, ಅದರ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಮಾಡುವುದು, ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುವುದನ್ನು ವೈಯಕ್ತಿಕ ಹಣಕಾಸು ಎನ್ನುತ್ತೇವೆ. ನಮ್ಮ ಸ್ವಂತ ಹಣಕಾಸನ್ನು ವೈಯಕ್ತಿಕ ಹಣಕಾಸು ಅಂತ ಜನರಲ್ ಆಗಿ ಕರಿತೀವಿ. ಅದೇ ರೀತಿಯಲ್ಲಿ ಸರ್ಕಾರವು ತನ್ನದೇ ಹಣಕಾಸನ್ನು ನಿರ್ವಹಿಸುತ್ತದೆ. ಅದೇ ಸಾರ್ವಜನಿಕ ಹಣಕಾಸು. ಅರ್ಥವಾಯಿತು ಅಂತ ಭಾವಿಸ್ತೀನಿ. ಈ ಅಧ್ಯಾಯದಲ್ಲಿ ಸರ್ಕಾರವು ತನ್ನ ಹಣಕಾಸನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯೋಣ. ಗೌರ್ಮೆಂಟ್ ಹೇಗೆ ಫೈನಾನ್ಸನ್ನು ಮ್ಯಾನೇಜ್ ಮಾಡ್ತದೆ ಅನ್ನೋದನ್ನ ಈ ಚಾಪ್ಟರಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ಮಿತ್ರರೇ, ಫಸ್ಟ್ ಒನ್, ಸಾರ್ವಜನಿಕ ಹಣಕಾಸಿನ ಅರ್ಥ ಮತ್ತು ಮಹತ್ವ. ಇನ್ ಇಂಗ್ಲಿಷ್, ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ಪಬ್ಲಿಕ್ ಫೈನಾನ್ಸ್ ಅಂದರೆ, ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರ, ಗೌರ್ಮೆಂಟ್ ಆದಾಯ, ಇನ್ಕಮ್ ವೆಚ್ಚ ಮಾಡೋದು, ಜನತೆಗೆ ಸಾರ್ವಜನಿಕ ಸೇವೆಗಳಿಗಾಗಿ ವೆಚ್ಚ ಮಾಡೋದು, ಹಾಗೂ ಸಾಲವನ್ನು ತರ್ತವೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು. ಅದರ ನಿರ್ವಹಣೆಯನ್ನು ಕುರಿತು ಸ್ಟಡಿ ಮಾಡ್ತದೆ, ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸಾಗಿದೆ. ಹಾಗಾದ್ರೆ ಡಾಲ್ಟನ್ ರವರು ಏನಂತ ಸಾರ್ವಜನಿಕ ಹಣಕಾಸಿನ ಬಗ್ಗೆ ವ್ಯಾಖ್ಯಾನಿಸ್ತಾರೆ ಅಂದರೆ, ಅವರ ಡೆಫಿನೇಷನ್ ಏನಂದ್ರೆ, ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ನಿರ್ವಹಣೆ ಮತ್ತು ಅವುಗಳಲ್ಲಿನ ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ ಬಗ್ಗೆ ಅಭ್ಯಸಿಸುವುದೇ ಸಾರ್ವಜನಿಕ ಹಣಕಾಸು ಎಂದು ಡಾಲ್ಟನ್ ರವರು ವ್ಯಾಖ್ಯಾನಿಸುತ್ತಾರೆ. ಅಂದರೆ ಸರ್ಕಾರದ ಆದಾಯ, ಇನ್ಕಮ್ ಅಂತೀವಲ್ಲ ಅದು, ಗವರ್ನಮೆಂಟ್ ಇನ್ಕಮ್, ಹಾಗೂ ವೆಚ್ಚ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್, ಮತ್ತು ಅವುಗಳಲ್ಲಿನ ಹೊಂದಾಣಿಕೆ, ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ನಿರ್ವಹಣೆಯನ್ನು ಹೊಂದಾಣಿಕೆ ಮಾಡುವಂಥ ಪ್ರಕ್ರಿಯೆ, ಪ್ರೋಸೆಸ್ ಬಗ್ಗೆ ಸ್ಟಡಿ ಮಾಡುವುದೇ, ಅಭ್ಯಾಸ ಮಾಡುವುದೇ ಸಾರ್ವಜನಿಕ ಹಣಕಾಸು ಅಂತ ಡಾಲ್ಟನ್ ವ್ಯಾಖ್ಯಾನ ಮಾಡ್ತಾರೆ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ, ವೆಚ್ಚ ಮತ್ತು ನಿರ್ವಹಣೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ಕೆಲವು ಮೂಲಭೂತ ಭಿನ್ನತೆಗಳಿವೆ. ಫಂಡಮೆಂಟಲ್ ಡಿಫರೆನ್ಸ್, ಮೂಲಭೂತವಾಗಿ ವ್ಯತ್ಯಾಸಗಳಿದ್ದಾವೆ. ಅವುಗಳೆಂದರೆ, ಮೊದಲಿಗೆ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು. ವೈಯಕ್ತಿಕ ಹಣಕಾಸು, ಫಸ್ಟ್ ಪಾಯಿಂಟ್, ವೈಯಕ್ತಿಕ ಅಥವಾ ಖಾಸಗಿ ಹಣಕಾಸು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಸಾರ್ವಜನಿಕ ಹಣಕಾಸು, ಫಸ್ಟ್ ಪಾಯಿಂಟ್, ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಅದೇ ರೀತಿ ವೈಯಕ್ತಿಕ ಹಣಕಾಸಿನಲ್ಲಿ ಸೆಕೆಂಡ್ ಪಾಯಿಂಟ್,
ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿಗಳು ಮೊದಲು ತಮ್ಮ ಆದಾಯವನ್ನು ಅಂದಾಜು ಮಾಡಿ ಅಂದರೆ ಗೆಸ್ ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ. ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರದ ಹಣಕಾಸು. ಸೆಕೆಂಡ್ ಪಾಯಿಂಟ್, ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರವು ಮೊದಲು ತನ್ನ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತದೆ. ವೈಯಕ್ತಿಕ ಹಣಕಾಸು. ಥರ್ಡ್ ಪಾಯಿಂಟ್, ವೈಯಕ್ತಿಕ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ಗೌಪ್ಯ ಅಂದರೆ ರಹಸ್ಯ ಸೀಕ್ರೆಟ್ ಆಗಿ ಇಡಲಾಗ್ತದೆ ಜನರೆಲ್ಲರೂ ಸಹ ವೈಯಕ್ತಿಕ ಹಣಕಾಸನ್ನು. ಸಾರ್ವಜನಿಕ ಹಣಕಾಸು. ಥರ್ಡ್ ಪಾಯಿಂಟ್, ಸಾರ್ವಜನಿಕ ಹಣಕಾಸನ್ನು ಶಾಸನ ಸಭೆಗಳಲ್ಲಿ ಅಂದರೆ ಅಸೆಂಬ್ಲಿಗಳಲ್ಲಿ, ಕೇಂದ್ರ ಸರ್ಕಾರ ಆದರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ, ರಾಜ್ಯ ಸರ್ಕಾರಗಳಾದರೆ ವಿಧಾನಸಭೆಯಲ್ಲಿ, ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಸಹ ಇದೆ, ಆ ಸಭೆಗಳಲ್ಲಿ ಚರ್ಚೆ ಮಾಡಲಾಗ್ತದೆ. ಅಲ್ಲದೆ ಮಾಧ್ಯಮಗಳಲ್ಲಿ ಅಂದರೆ ಮೀಡಿಯಾ ಅಂತೀವಲ್ಲ, ಸರ್ಕಾರದ ದೂರದರ್ಶನ ವಾಹಿನಿಗಳಲ್ಲಿ ಅಂದರೆ ಗೌರ್ನಮೆಂಟ್ ನ್ಯೂಸ್ ಚಾನಲ್ಗಳಲ್ಲಿ, ಹಾಗೆಯೇ ಪ್ರೈವೇಟ್ ನ್ಯೂಸ್ ಚಾನಲ್ನಲ್ಲಿ ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡಲಾಗ್ತದೆ. ಅಂದರೆ ವೃತ್ತಪತ್ರಿಕೆ, ನ್ಯೂಸ್ ಪೇಪರ್, ಜಾಹೀರಾತುಗಳ ಮೂಲಕ ಅಂದರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಪ್ರಚಾರವನ್ನು ಪಬ್ಲಿಷ್ ಮಾಡಲಾಗ್ತದೆ. ವೈಯಕ್ತಿಕ ಹಣಕಾಸು. ಫೋರ್ತ್ ಪಾಯಿಂಟ್, ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿಗೆ ಪೂರಕವಾಗಿರುತ್ತದೆ. ಸಾರ್ವಜನಿಕ ಹಣಕಾಸು. ಫೋರ್ತ್ ಪಾಯಿಂಟ್, ಸರ್ಕಾರ ಉಳಿತಾಯ ಮಾಡಿದರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ಸರ್ಕಾರ ಏನಾದರೂ ಸಹ ಹಣವನ್ನು ಸೇವಿಂಗ್ ಮಾಡಿದರೆ ದೇಶದ ಪ್ರಗತಿ ಅಂದರೆ ದೇಶದ ಅಭಿವೃದ್ಧಿ ಕುಂಠಿತಗೊಳಿಸುತ್ತದೆ. ಆದ್ದರಿಂದ ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಹಣವನ್ನು ಅಭಿವೃದ್ಧಿ, ಡೆವಲಪ್ಮೆಂಟ್, ಬೆಳವಣಿಗೆ ಕೆಲಸಗಳಿಗಾಗಿ ವೆಚ್ಚ ಮಾಡಲು ಪ್ರಯತ್ನಿಸುತ್ತವೆ. ಸಾರ್ವಜನಿಕ ಹಣಕಾಸಿನ ಮಹತ್ವ. ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಸರ್ಕಾರವು ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅಂದರೆ ಟೈಮ್ ಟು ಟೈಮ್ ಅನುಸರಿಸುವ ನೀತಿಗೆ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ, ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೆಯದು, ಸರ್ಕಾರವು ಕೋಶೀಯ ನೀತಿಯ ಅಂದರೆ ವಿತ್ತೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸುತ್ತದೆ, ಸಾರ್ವಜನಿಕ ಹಣಕಾಸನ್ನು ಮ್ಯಾನೇಜ್ ಮಾಡ್ತದೆ. ಎರಡನೆಯದು, ಸಾರ್ವಜನಿಕ ಹಣಕಾಸು ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸುತ್ತದೆ. ಈ ಪಬ್ಲಿಕ್ ಫೈನಾನ್ಸ್ ಇದೆಯಲ್ಲ, ಆಲ್ ಓವರ್ ಕಂಟ್ರಿಯ ಡೆವಲಪ್ಮೆಂಟ್ ಬಗ್ಗೆ ದೃಷ್ಟಿಕೋನವನ್ನು ಇಟ್ಕೊಂಡು ನಿರ್ವಹಣೆ ಮಾಡ್ತದೆ. ಮೂರನೆಯದು, ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ದೇಶದಲ್ಲಿರುವ ನೈಸರ್ಗಿಕ ಸಂಪತ್ತು ಅಂದರೆ ಕಬ್ಬಿಣದ ಅದಿರು ಇರ್ಬೋದು, ಚಿನ್ನದ ಅದಿರು ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಬಾಕ್ಸೈಟ್ ಇರ್ಬೋದು, ಪೆಟ್ರೋಲಿಯಂ ವಸ್ತುಗಳಿರ್ಬೋದು, ಹಾಗೆಯೇ ಜಲವಿದ್ಯುತ್ ಶಕ್ತಿ ಇರ್ಬೋದು, ಅರಣ್ಯಗಳು, ಬೆಟ್ಟ ಗುಡ್ಡಗಳು, ನದಿಗಳು, ಅಣೆಕಟ್ಟುಗಳು ಇವೆಲ್ಲವನ್ನೂ ಸಹ ನೈಸರ್ಗಿಕ ಸಂಪತ್ತುಗಳೆಂದು ಕರೀತೀವಿ. ಶ್ರಮ ಅಂದರೆ ಜನರು ಕೆಲಸವನ್ನು ಮಾಡುವಂಥದ್ದು, ಸಾರ್ವಜನಿಕರು ಕೆಲಸ ಮಾಡುವಂಥದ್ದಕ್ಕೆ ಶ್ರಮ ಅಂತ ಕರಿತೀವಿ. ಭೌತಿಕ ಬಂಡವಾಳ, ಹಣವನ್ನು ಉತ್ಪಾದಕರ ನಡುವೆ ಸಮರ್ಪಕವಾಗಿ ಉತ್ಪಾದನೆ ಮಾಡುವಂತಹ ಉತ್ಪಾದಕರ ನಡುವೆ ಸಮರ್ಪಕವಾಗಿ ಯಾವುದೇ ರೀತಿ ಧಕ್ಕೆಯಾಗದಂತೆ ಹಂಚಿಕೆಯಾಗುವಂತೆ ಹಾಗೂ ಉತ್ಪಾದನೆಯು ಗರಿಷ್ಠ ಮಟ್ಟಕ್ಕೆ ಹೆಚ್ಚುವಂತೆ ತಂತ್ರಗಳನ್ನು ರೂಪಿಸುತ್ತದೆ ಸರ್ಕಾರ ತನ್ನ ಕೋಶೀಯ ನೀತಿಯ ಮೂಲಕ. ನಾಲ್ಕನೆಯದು, ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯವು ಎಲ್ಲ ಪ್ರಜೆಗಳಲ್ಲಿ ಆದಷ್ಟು ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಂಡು ಸಮಾಜದ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡಲು ಪ್ರಯತ್ನಿಸುತ್ತದೆ. ನೋಡಿ, ಸಾರ್ವಜನಿಕ ಹಣಕಾಸು ಸರ್ಕಾರ ತನ್ನ ವಿತ್ತೀಯ ನೀತಿಯ ಮೂಲಕ ದೇಶದಲ್ಲಿ ಉತ್ಪಾದನೆ ಆಗ್ತದಲ್ಲ, ಸರಕು ಸೇವೆಗಳಿಂದ ಬರುವಂಥ ಆದಾಯ ಇರ್ತದಲ್ಲ, ಆ ಆದಾಯವನ್ನು ಅಂದರೆ ಇನ್ಕಮ್ನ ಎಲ್ಲ ಪ್ರಜೆಗಳಲ್ಲಿ ಆದಷ್ಟು ಪ್ರಯತ್ನ ಪಡ್ತದೆ ಗೌರ್ನಮೆಂಟ್ ಸಮನಾಗಿ ಎಲ್ಲರಲ್ಲೂ ಸಹ ಈಕ್ವಲ್ ಆಗಿ ಹಂಚಿಕೆಯಾಗುವಂತೆ ನೋಡಿಕೊಂಡು ಸಮಾಜದ ಎಲ್ಲ ವರ್ಗದ ಅಂದರೆ ಬಡವರ್ಗ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು ಹಾಗೂ ಶ್ರೀಮಂತ ವರ್ಗ ಇರ್ಬೋದು, ಆ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡಲು ಸಾರ್ವಜನಿಕ ಹಣಕಾಸು ಪ್ರಯತ್ನಿಸ್ತದೆ. ಐದನೆಯದು, ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗ್ತದೆ. ಆರನೆಯದು, ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸಿ ಕೃಷಿ, ಸಣ್ಣ ಕೈಗಾರಿಕೆ, ಮೂಲಸೌಕರ್ಯ ಮೊದಲಾದ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚುವಂತೆ ಮಾಡುತ್ತದೆ. ಸರ್ಕಾರ ತನ್ನ ಕೋಶೀಯ ಅಂದರೆ ವಿತ್ತೀಯ ನೀತಿಯ ಮೂಲಕ ಸಾರ್ವಜನಿಕ ವೆಚ್ಚ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಹೆಚ್ಚಿಸುತ್ತದೆ. ಆ ಹೆಚ್ಚಿಸಿದಂಥ ಹಣವನ್ನು ಕೃಷಿಯಲ್ಲಿ ತೊಡಗಿಸ್ತದೆ, ಸಣ್ಣ ಕೈಗಾರಿಕೆ ಸ್ಮಾಲ್ ಇಂಡಸ್ಟ್ರಿಯಲ್ಲಲ್ಲಿ ತೊಡಗಿಸ್ತದೆ, ಮೂಲಸೌಕರ್ಯ ಅಂದರೆ ರಸ್ತೆ, ನೀರು ಇಂಥವುಗಳನ್ನು ಮೂಲಸೌಕರ್ಯ ಅಂತ ಕರಿತೀವಿ. ಮೊದಲಾದ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಅಂದರೆ ಹಣವನ್ನು ಹೂಡಿಕೆಯು ಹೆಚ್ಚುವಂತೆ ಮಾಡ್ತದೆ. ಏಳನೆಯದು, ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳು ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳುತ್ತದೆ ಸಾರ್ವಜನಿಕ ಹಣಕಾಸು. ಎಂಟನೆಯದು, ಭಾರತದಂತಹ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲು ಹಾಗೂ ಆರ್ಥಿಕ ಏರಿಳಿತಗಳನ್ನು ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಹಾಗೂ ನಿಯಂತ್ರಣ ಮಾಡ್ತದೆ. ನಮ್ಮ ದೇಶ ಇಂಡಿಯಾದಲ್ಲಿ ನಾವೆಲ್ಲ ಮುಂದುವರಿತಿರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದೆ. ನಮ್ಮ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗ ಬೇಕಾದಷ್ಟಿದೆ. ಅದನ್ನು ಹೋಗಲಾಡಿಸಲು, ಅದನ್ನು ತೊಲಗಿಸಲು ಹಾಗೂ ಆರ್ಥಿಕ ಏರಿಳಿತಗಳು ಬೆಲೆಗಳು ಏರ್ಬೋದು, ಬೆಲೆಗಳು ಇಳಿಯಬಹುದು, ಬೇಡಿಕೆ ಹೆಚ್ಚಾಗಬಹುದು, ಪೂರೈಕೆ ಕಡಿಮೆ ಆಗ್ಬೋದು, ಅಥವಾ ಪೂರೈಕೆ ಹೆಚ್ಚಾಗಬಹುದು, ಬೇಡಿಕೆ ಕಡಿಮೆ ಆಗ್ಬೋದು. ಇವುಗಳನ್ನು ಆರ್ಥಿಕ ಏರಿಳಿತ ಅಂತ ಕರಿತೀವಿ. ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮತ್ತು ನಿಯಂತ್ರಣ ಮಾಡ್ತದೆ. ಒಂಬತ್ತನೆಯದು, ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು
ಅಸ್ತ್ರವನ್ನಾಗಿ ಬಳಸಲಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಆಯವ್ಯಯ ಮುಂಗಡ ಪತ್ರ. ಇದನ್ನು ಇಂಗ್ಲೀಷಲ್ಲಿ ಬಜೆಟ್ ಅಂತ ಕರೀತಾರೆ. ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ಕಾರವು ಪ್ರತಿ ವರ್ಷ ತನ್ನ ಹಣಕಾಸು ವರ್ಷದ ಆಯವ್ಯಯವನ್ನು ಮಂಡಿಸುತ್ತದೆ. ಭಾರತದಲ್ಲಿ ಹಣಕಾಸು ವರ್ಷವು, ಗಮನಿಸಿ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾದ ಅಂಶ ಇದು. ಆ ವರ್ಷದ ಅಂದರೆ ಹಣಕಾಸು ವರ್ಷದ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31ರಂದು ಮುಕ್ತಾಯವಾಗ್ತದೆ. ಸರ್ಕಾರವು ಆಯವ್ಯಯದ ಮೂಲಕ ತನ್ನ ಕೋಶೀಯ ನೀತಿ ಅಂದರೆ ವಿತ್ತೀಯ ನೀತಿಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸ್ತದೆ. ಹಾಗಾದರೆ ಆಯವ್ಯಯ ಅಂದ್ರೇನು, ಮುಂಗಡ ಪತ್ರ ಅಂದ್ರೇನು, ಬಜೆಟ್ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು, ಗೆಸ್ ಲಿಸ್ಟ್, ಅಂದಾಜು ಪಟ್ಟಿಯನ್ನು ಆಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ ಅಥವಾ ಬಜೆಟ್ ಎಂದು ಕರೆಯುತ್ತಾರೆ. ಇದು ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ತಿಳಿಸುವ ಒಂದು ದಾಖಲೆ, ಡಾಕ್ಯುಮೆಂಟ್ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಪ್ರತ್ಯೇಕ ಆಯವ್ಯಯವನ್ನು ಮಂಡಿಸುತ್ತವೆ. ಕೇಂದ್ರ ಸರ್ಕಾರವೇ ಸಪರೇಟ್ ಬಜೆಟ್ ಅನ್ನು ಮಂಡಿಸುತ್ತದೆ. ಭಾರತದ ಎಲ್ಲ ರಾಜ್ಯಗಳು ಸಹ ಸಪರೇಟ್ ಆಯವ್ಯಯ ಅಂದರೆ ಬಜೆಟ್ ಅಥವಾ ಮುಂಗಡ ಪತ್ರ ಅಥವಾ ಆಯವ್ಯಯವನ್ನು ಮಂಡಿಸ್ತವೆ. ಭಾರತದಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಕೇಂದ್ರ ಹಣಕಾಸು ಸಚಿವರು, ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರು, ಹಣಕಾಸು ಇಲಾಖೆಯ ಸಹಕಾರದೊಂದಿಗೆ ತಯಾರಿಸ್ತಾರೆ. ಕೇಂದ್ರ ಹಣಕಾಸು ಸಚಿವರಿದ್ದಾರಲ್ಲ, ಅವರು ಆ ಬಜೆಟ್ ಅನ್ನ ಹಣಕಾಸು ಇಲಾಖೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದರ ಸಹಕಾರದೊಂದಿಗೆ ತಯಾರು ಮಾಡ್ತಾರೆ. ಸಾಮಾನ್ಯವಾಗಿ ಹಣಕಾಸು ಸಚಿವರು ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಕೇಂದ್ರ ಆಯವ್ಯಯವನ್ನು ಮಂಡಿಸ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರಲ್ಲೂ ಆಯವ್ಯಯ ಪತ್ರದ ಮೇಲೆ ಸುದೀರ್ಘ ಚರ್ಚೆ ನಡೆದು ಮಾರ್ಚ್ 31ರ ಒಳಗಾಗಿ ಎರಡೂ ಸದನಗಳ ಒಪ್ಪಿಗೆಯನ್ನು ಪಡೆಯಬೇಕಾಗ್ತದೆ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಪ್ಪಿಗೆಯನ್ನು ಹಣಕಾಸು ಸಚಿವರು ಮತ್ತು ಹಣಕಾಸು ಇಲಾಖೆ ಪಡೆಯಬೇಕಾಗ್ತದೆ. ಮುಂದೆ ಅದು ಅನುಮೋದನೆ ಆಗ್ತದೆ. ಆಯವ್ಯಯ ಪತ್ರದಲ್ಲಿ ಯಾವ ವಿಧದ ಆಯವ್ಯಯ ಪತ್ರಗಳಿದ್ದಾವೆ ಅಂದರೆ, ಆಯವ್ಯಯ ಪತ್ರದಲ್ಲಿ ಉಳಿತಾಯ ಆಯವ್ಯಯ, ಕೊರತೆ ಆಯವ್ಯಯ ಮತ್ತು ಸಮತೋಲನ ಆಯವ್ಯಯ, ಹೀಗೆ 3 ವಿಧಗಳಿವೆ. ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ರೆ ಅದನ್ನ ಉಳಿತಾಯ ಆಯವ್ಯಯ ಅಂತಾರೆ. ಹಾಗಾದ್ರೆ ಮುಂದಿನದು ಯಾವ್ದಪ್ಪ ಅಂದ್ರೆ ಕೊರತೆ ಆಯವ್ಯಯ. ಕೊರತೆ ಆಯವ್ಯಯ ಅಂದ್ರೆ ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿದ್ರೆ ಅದನ್ನು ಕೊರತೆ ಆಯವ್ಯಯ ಎನ್ನುತ್ತಾರೆ. ಮುಂದಿನದು ಸರ್ಕಾರದ ಆದಾಯ ಮತ್ತು ವೆಚ್ಚ ಸಮನಾಗಿದ್ರೆ, ಅಂದ್ರೆ ಸರ್ಕಾರದ ಆದಾಯ ಮತ್ತು ವೆಚ್ಚ ಈಕ್ವಲ್ ಆಗಿದ್ರೆ ಅದನ್ನ ಸಮತೋಲನ ಆಯವ್ಯಯ ಎನ್ನುತ್ತಾರೆ. ಅಭಿವೃದ್ಧಿ ಹೊಂದುತ್ತಿರುವ ನಮ್ಮಂತಹ ಭಾರತದಂತಹ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಕೊರತೆ ಆಯವ್ಯಯವನ್ನು ಮಂಡಿಸುವ ಮೂಲಕ ತನ್ನ ವೆಚ್ಚವನ್ನು ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿವೆ. ಎರಡನೇದು ಸಾರ್ವಜನಿಕ ವೆಚ್ಚಗಳು, ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್. ಸರ್ಕಾರವು ರಾಷ್ಟ್ರ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳಿಗಾಗಿ ಹಣವನ್ನು ವೆಚ್ಚ ಮಾಡುತ್ತದೆ. ಇದನ್ನು ಸಾರ್ವಜನಿಕ ವೆಚ್ಚ ಎನ್ನುತ್ತಾರೆ. ಅಂದ್ರೆ ಸಾರ್ವಜನಿಕ ವೆಚ್ಚಗಳು ಅಂದ್ರೆ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ರಾಷ್ಟ್ರ ರಕ್ಷಣೆ, ನಮ್ಮ ಶತ್ರುಗಳು ಹೊರಗಡೆ ಬೇಕಾದಷ್ಟು ಬಾಹ್ಯ ಶಕ್ತಿಗಳು ಇದ್ದಾವೆ, ಅವುಗಳಿಂದ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡಿಕೊಳ್ಳುವುದು. ಆಡಳಿತ ನಿರ್ವಹಣೆ, ಸರ್ಕಾರದ ಆಡಳಿತವನ್ನು ನಿರ್ವಹಿಸಲು ಹಾಗೂ ಆರ್ಥಿಕ ಅಭಿವೃದ್ಧಿ, ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಹಾಗೂ ಜನರ ಯೋಗಕ್ಷೇಮ, ಬಹಳ ಮುಖ್ಯವಾದ ಅಂಶ. ಜನರ ಆರೋಗ್ಯ ಇರಬಹುದು, ಹಾಗೆಯೇ ಅವರ ರಕ್ಷಣೆ ಇರಬಹುದು. ಇವೆಲ್ಲವೂ ಯೋಗಕ್ಷೇಮದ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳಿಗಾಗಿ ಹಣವನ್ನು ವೆಚ್ಚ ಮಾಡ್ತದೆ ಸರ್ಕಾರ. ಇದನ್ನ ಸಾರ್ವಜನಿಕ ವೆಚ್ಚ ಎನ್ನುತ್ತಾರೆ. ಅಂದರೆ ಸರ್ಕಾರವು ತನ್ನ ಪ್ರಜೆಗಳ ಹಿತದೃಷ್ಟಿಯಿಂದ ಮಾಡುವ ವೆಚ್ಚವೇ ಸಾರ್ವಜನಿಕ ವೆಚ್ಚ. 20ನೇ ಶತಮಾನದಲ್ಲಿ ಕಲ್ಯಾಣ ರಾಷ್ಟ್ರಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದೆ. ಹಾಗಾಗಿ ಸಾರ್ವಜನಿಕ ವೆಚ್ಚವು ಹೆಚ್ಚಾಗಿದೆ. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ವೆಚ್ಚಗಳನ್ನು ಹೊಂದಿವೆ. ಕೇಂದ್ರ ಸರ್ಕಾರದ ವೆಚ್ಚದ ಬಾಬ್ತುಗಳನ್ನು ಮುಖ್ಯವಾಗಿ 2 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ. ಡಿಯರ್ ಸ್ಟೂಡೆಂಟ್ಸ್, ಈಗ ಫಸ್ಟ್ ಒನ್ ಕಂದಾಯ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್. ಕೇಂದ್ರ ಸರ್ಕಾರವು ತನ್ನ ಕಂದಾಯ ಆದಾಯದಿಂದ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಎನ್ನುತ್ತಾರೆ. ಈ ವೆಚ್ಚವನ್ನು ವಿವಿಧ ರೀತಿಯ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು ಅಂದರೆ ರಾಷ್ಟ್ರ ರಕ್ಷಣೆ, ಆಡಳಿತ, ಬಡ್ಡಿ ಪಾವತಿ, ರಾಜ್ಯಗಳಿಗೆ ಅನುದಾನ ಕೊಡ್ತದೆ ಕೇಂದ್ರ ಸರ್ಕಾರ, ಮುಂತಾದ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗ್ತದೆ. ಕಂದಾಯ ವೆಚ್ಚವನ್ನು ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳೆಂದು 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲಿಗೆ ಯೋಜನಾ ವೆಚ್ಚದ ಬಗ್ಗೆ ತಿಳಿದುಕೊಳ್ಳೋಣ. ಸರ್ಕಾರ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು, ರಾಷ್ಟ್ರ ನಿರ್ಮಾಣ ಕಾರ್ಯಗಳು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ವೆಚ್ಚಗಳನ್ನು ಯೋಜನಾ ವೆಚ್ಚ ಎನ್ನುತ್ತಾರೆ. ಅಂದ್ರೆ ಸರ್ಕಾರ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು, ಆರ್ಥಿಕ ಇಲಾಖೆಗಳಿರ್ಬೋದು, ಸಾಮಾಜಿಕ ಸೇವೆಗಳು ಅಂದ್ರೆ ಶಿಕ್ಷಣ, ಇದರಿಗೆಲ್ಲ ವೃದ್ಧಾಪ್ಯ ವೇತನ ಕೊಡ್ತಾರಲ್ಲ ಅದು, ಆರೋಗ್ಯ ಕ್ಷೇತ್ರ, ಇವನ್ನೆಲ್ಲ ಸಾಮಾಜಿಕ ಸೇವೆಗಳು ಅಂತ ಕರಿತೀವಿ. ರಾಷ್ಟ್ರ ನಿರ್ಮಾಣವನ್ನು ಮಾಡುವಂಥ ಕಾರ್ಯಗಳು ಮುಂತಾದ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಮಾಡುವ ವೆಚ್ಚವೇ ಯೋಜನಾ ವೆಚ್ಚ ಆಗಿದೆ. ಕೇಂದ್ರ ಸರ್ಕಾರವು ಯೋಜನೆಗಳ ಅಡಿಯಲ್ಲಿ ಕೈಗೊಳ್ಳುವ ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಮಾಡುವ ವೆಚ್ಚ ಇದಾಗಿದೆ. ಇದಲ್ಲದೆ ಕೇಂದ್ರ ಸರ್ಕಾರವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಹಾಯ ನೀಡುತ್ತದೆ.
ಕೇಂದ್ರ ಯೋಜನಾ ವೆಚ್ಚದ ಅಡಿಯಲ್ಲಿ ಕೇಂದ್ರ ಸರ್ಕಾರವು 3 ರೀತಿಯ ಸೇವೆಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ಹಣವನ್ನು ವೆಚ್ಚ ಮಾಡುತ್ತದೆ. ಅವುಗಳೆಂದರೆ ಫಸ್ಟ್ ಒನ್ ಆರ್ಥಿಕ ಸೇವೆಗಳು. ಇಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು. ಇಲ್ಲಿ ವ್ಯವಸಾಯ ಇರ್ತದೆ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂದರೆ ರೇಷ್ಮೆ ಕೈಗಾರಿಕೆ ಇರಬಹುದು, ಮೀನುಗಾರಿಕೆ ಇರಬಹುದು, ಪಶುಪಾಲನೆ ಇರಬಹುದು, ಕೋಳಿ ಸಾಕಾಣಿಕೆ ಇನ್ನೂ ಮುಂತಾದವುಗಳು. ಕೈಗಾರಿಕೆ ಇಂಡಸ್ಟ್ರಿಯಲ್, ಸಾರಿಗೆ, ಟ್ರಾನ್ಸ್ಪೋರ್ಟ್, ಸಂಪರ್ಕ ಅಂದರೆ ಕಮ್ಯುನಿಕೇಷನ್, ದೂರವಾಣಿ ಇದೆ, ದೂರದರ್ಶನಗಳಿದ್ದಾವೆ, ಟೆಲಿಗ್ರಾಫ್ ಇದೆ, ಇವೆಲ್ಲ ಸಂಪರ್ಕ ಮಾಧ್ಯಮಗಳು. ಇಂಧನ ಪೆಟ್ರೋಲಿಯಂ ಇದೆಲ್ಲ ಅದು. ಹಾಗೆಯೇ ನೈಸರ್ಗಿಕ ಅನಿಲ ಗ್ಯಾಸ್ ಇದೆಲ್ಲವೂ ಸಹ ಆರ್ಥಿಕ ಸೇವೆಗಳು. ವಿಜ್ಞಾನ, ಸೈನ್ಸ್ ಮತ್ತು ತಂತ್ರಜ್ಞಾನ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಇತ್ಯಾದಿ. ಎರಡನೇದು ಸಾಮಾಜಿಕ ಸೇವೆಗಳು. ಇದರಲ್ಲಿ ಶಿಕ್ಷಣ ಬರ್ತದೆ, ಆರೋಗ್ಯ ನೈರ್ಮಲ್ಯ ಬರ್ತದೆ, ಕುಟುಂಬ ಕಲ್ಯಾಣ ಬರ್ತದೆ, ಕುಡಿಯುವ ನೀರು ಪೂರೈಕೆ ಬರ್ತದೆ, ಗೃಹ ನಿರ್ಮಾಣ ಬರ್ತದೆ, ಸಾಮಾಜಿಕ ಕಲ್ಯಾಣ ಇತ್ಯಾದಿ. ಮೂರನೇದು ಸಾಮಾನ್ಯ ಸೇವೆಗಳು. ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮಾಡುವ ವೆಚ್ಚಗಳು ಬಹಳ ಮುಖ್ಯ. ಇದು ಇಲ್ಲಿ ಚಾರ್ಟ್ ಇದೆ. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ವಿವರಣೆಯನ್ನು ಕೊಡ್ತೀನಿ ನಿಮಗೆ. ಬಿ ಯೋಜನೇತರ ವೆಚ್ಚ. ಅಭಿವೃದ್ಧಿ ಕಾರ್ಯಗಳನ್ನು ಹೊರತುಪಡಿಸಿ ಆಡಳಿತ ನಿರ್ವಹಣೆ, ರಾಷ್ಟ್ರ ರಕ್ಷಣೆ, ಬಡ್ಡಿ ಪಾವತಿ ಮುಂತಾದ ಬಾಬ್ತುಗಳಿಗೆ ಅಂದರೆ ವಿಷಯಗಳಿಗೆ ಮಾಡಲಾಗುವ ವೆಚ್ಚವನ್ನು ಯೋಜನೇತರ ವೆಚ್ಚ ಎನ್ನುತ್ತೇವೆ. ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಆಡಳಿತ ನಿರ್ವಹಣೆ, ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಮಂತ್ರಿಗಳಿರ್ತಾರೆ, ಕ್ಯಾಬಿನೆಟ್ ಇರ್ತದೆ, ಮಂತ್ರಿಗಳಿರ್ತಾರೆ. ಅಲ್ಲಿ ಮಂತ್ರಿಗಳಿಗೆ ಸಹಾಯಕವಾಗಿ IAS ಆಫೀಸರ್ಗಳಿರ್ತಾರೆ, MLAಗಳಿರ್ತಾರೆ. ರಾಷ್ಟ್ರ ರಕ್ಷಣೆ, ದೇಶವನ್ನು ರಕ್ಷಣೆ ಮಾಡೋದು, ಬಡ್ಡಿ ಪಾವತಿ, ಸರ್ಕಾರ ಸಾಲ ಮಾಡಿದ್ರೆ ಅದಕ್ಕೆ ಬಡ್ಡಿಯನ್ನು ಕೊಡಬೇಕು ಮುಂತಾದ ವಿಷಯಗಳಿಗೆ ಮಾಡಲಾಗುವ ವೆಚ್ಚವನ್ನು ಯೋಜನೇತರ ವೆಚ್ಚ ಎನ್ನುತ್ತೇವೆ. ಪ್ರಮುಖವಾಗಿ ಯೋಜನೇತರ ವೆಚ್ಚಗಳೆಂದರೆ ನಾಗರಿಕ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ, ರಾಜ್ಯಗಳಿಗೆ ಯೋಜನೇತರ ಸಹಾಯಧನದ ಮೇಲಿನ ವೆಚ್ಚ ಇತ್ಯಾದಿ. ಸೆಕೆಂಡ್ ಒನ್ ಬಂಡವಾಳ ವೆಚ್ಚ. ಇದರಲ್ಲಿ ಕೃಷಿ ಬರ್ತದೆ, ಕೈಗಾರಿಕೆ, ಸಾರಿಗೆ, ವಿದ್ಯುತ್, ನೀರಾವರಿ ಯೋಜನೆಗಳು ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಮತ್ತು ಹೊಸ ಆಸ್ತಿಗಳ ನಿರ್ಮಾಣಕ್ಕಾಗಿ ಸರ್ಕಾರವು ಹೊಸದಾಗಿ ಬಂಡವಾಳ ಹೂಡಲು ಮುಂದಾಗುತ್ತದೆ. ಇಂತಹ ವೆಚ್ಚಕ್ಕೆ ಬಂಡವಾಳ ವೆಚ್ಚ ಎನ್ನುತ್ತಾರೆ. ಬಂಡವಾಳ ವೆಚ್ಚ ಅಂದರೆ ಕೃಷಿಗೆ ಹಣವನ್ನು ತೊಡಗಿಸೋದು, ಕೈಗಾರಿಕೆಗಳಿಗೆ ಹಣವನ್ನು ಹಾಕೋದು, ಸಾರಿಗೆ, ಟ್ರಾನ್ಸ್ಪೋರ್ಟ್, ವಿದ್ಯುತ್, ಎಲೆಕ್ಟ್ರಿಸಿಟಿ, ನೀರಾವರಿ ಯೋಜನೆಗಳು, ಇರಿಗೇಷನ್ ಪ್ಲಾನಿಂಗ್ ಇದೆಯಲ್ಲ, ಅಂತಹ ಕ್ಷೇತ್ರಗಳ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡೋದಕ್ಕಾಗಿ ಹಾಗೂ ಹೊಸ ಆಸ್ತಿಗಳ ನಿರ್ಮಾಣ ಮಾಡ್ತದೆ ಗೌರ್ನಮೆಂಟು. ಇದಕ್ಕೆಲ್ಲ ಹೊಸ ಬಂಡವಾಳ ಅಂದರೆ ಹಣವನ್ನು ತೊಡಗಿಸಲು ಮುಂದಾಗ್ತದೆ. ಇಂತಹ ವೆಚ್ಚಕ್ಕೆ ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾರೆ. ಸರ್ಕಾರವು ಈ ವೆಚ್ಚವನ್ನು ತನ್ನ ಬಂಡವಾಳ ಆದಾಯದಿಂದ ಭರಿಸುತ್ತದೆ. ಬಂಡವಾಳ ವೆಚ್ಚದಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳೆಂಬ 2 ವಿಭಾಗಗಳಿವೆ. ಶಾಶ್ವತ ಅಭಿವೃದ್ಧಿಯ ದೃಷ್ಟಿಯಿಂದ ಕೃಷಿ, ಕೈಗಾರಿಕೆ, ಸಾರಿಗೆ, ನೀರಾವರಿ ಯೋಜನೆ ಮುಂತಾದವುಗಳ ಮೇಲೆ ಮಾಡಲಾಗುವ ವೆಚ್ಚವನ್ನು ಬಂಡವಾಳದ ಯೋಜನಾ ವೆಚ್ಚವೆಂದು ಕರೆಯಲಾಗ್ತದೆ. ಸರ್ಕಾರದ ಈ ಅಭಿವೃದ್ಧಿ ಯೋಜನೆಗಳಿಂದಾಗಿ ಸಂತ್ರಸ್ತರಾಗುವ ಜನರಿಗೆ ಶಾಶ್ವತ ಪರಿಹಾರಗಳನ್ನು ಕಲ್ಪಿಸಲು ಮಾಡುವ ವೆಚ್ಚವನ್ನು ಯೋಜನೇತರ ಬಂಡವಾಳ ವೆಚ್ಚ ಎಂದು ಕರೆಯಲಾಗ್ತದೆ. ಹೀಗೆ ಸರ್ಕಾರವು ತನ್ನ ಆಡಳಿತ ನಿರ್ವಹಣೆ, ದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣದ ಉದ್ದೇಶದಿಂದ ಹಣವನ್ನು ವೆಚ್ಚ ಮಾಡುತ್ತದೆ. ಈ ವೆಚ್ಚಗಳಿಗೆ ಅನುಗುಣವಾಗಿ ತನ್ನ ಆದಾಯವನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತದೆ. ಸಾರ್ವಜನಿಕ ವೆಚ್ಚಗಳ ಚಾರ್ಟ್ ಅನ್ನು ಗಮನಿಸಿ. ಮೊದಲಿಗೆ ಕಂದಾಯ ವೆಚ್ಚ, ಎರಡನೆಯದು ಬಂಡವಾಳ ವೆಚ್ಚ. ಈ ಕಂದಾಯ ವೆಚ್ಚದಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳಿದ್ದಾವೆ. ಯೋಜನಾ ವೆಚ್ಚದಲ್ಲಿ ಮತ್ತು 3 ವಿಧಗಳಿದ್ದಾವೆ. ಒಂದನೆಯದು ಕೇಂದ್ರ ಯೋಜನಾ ವೆಚ್ಚ, ಎರಡನೆಯದು ರಾಜ್ಯಗಳಿಗೆ ಯೋಜನಾ ಸಹಾಯ, ಮೂರನೆಯದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೋಜನಾ ಸಹಾಯ. ಮತ್ತೆ ಕೇಂದ್ರ ಯೋಜನಾ ವೆಚ್ಚ ಇಲ್ಲಿ ಮತ್ತು 3 ಭಾಗಗಳಾಗಿ ಬರ್ತದೆ. ಮೊದಲನೆಯದು ಆರ್ಥಿಕ ವೆಚ್ಚ, ಎರಡನೆಯದು ಸಾಮಾಜಿಕ ವೆಚ್ಚ, ಮೂರನೆಯದು ಸಾಮಾನ್ಯ ವೆಚ್ಚ. ಹಾಗೆ ಕೇಂದ್ರ ಸರ್ಕಾರ ವೆಚ್ಚ ಮಾಡುವಂತಹ ಇನ್ನೊಂದು ವೆಚ್ಚ ಅಂದರೆ ಯೋಜನೇತರ ವೆಚ್ಚ. ಇದರಲ್ಲಿ 5 ಇದ್ದಾವೆ ಗಮನಿಸಿ. ಒಂದನೆಯದು ನಾಗರಿಕ ಆಡಳಿತ ವೆಚ್ಚ, ಎರಡನೆಯದು ರಕ್ಷಣಾ ವೆಚ್ಚ, ಮೂರನೆಯದು ಬಡ್ಡಿ ಪಾವತಿ, ನಾಲ್ಕನೆಯದು ರಾಜ್ಯಗಳಿಗೆ ಯೋಜನೇತರ ನೆರವು ಕೊಡೋದು, ಐದನೇದು ಸಹಾಯಧನ. ಹಾಗೆಯೇ ಎರಡನೆಯದು ಬಂಡವಾಳ ವೆಚ್ಚ ಇದೆಯಲ್ಲ, ಅದರ ಬಗ್ಗೆ ನಾವು ಗಮನಿಸೋದಾದರೆ ಇಲ್ಲಿ ಮತ್ತೆ 2 ವಿಭಾಗಗಳು ಬರ್ತವೆ. ಒಂದು ಯೋಜನಾ ವೆಚ್ಚ, ಎರಡನೆಯದು ಯೋಜನೇತರ ವೆಚ್ಚ. ಯೋಜನಾ ವೆಚ್ಚದಲ್ಲಿ ಕೃಷಿ ಬರ್ತದೆ ಗಮನಿಸಿ, ಕೈಗಾರಿಕೆ, ಸಾರಿಗೆ, ನೀರಾವರಿ ಯೋಜನೆ ಇಷ್ಟು ಬರ್ತವೆ. ಡಿಯರ್ ಫ್ರೆಂಡ್ಸ್, ಯೋಜನೇತರ ವೆಚ್ಚ ಈ ಯೋಜನೆಗಳಿಂದ ಸಂತ್ರಸ್ತರಾಗುವ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಮಾಡುವ ವೆಚ್ಚವಾಗಿದೆ. ಇಷ್ಟು ಸಾರ್ವಜನಿಕ ವೆಚ್ಚದ ಚಾರ್ಟ್ ಆಗಿದೆ. ಇದನ್ನು ಗಮನಿಸಿ, ನಿಮಗೆ ಸುಲಭವಾಗಿ ಅರ್ಥವಾಗ್ತದೆ. 2013-14 ಕೇಂದ್ರ ಸರ್ಕಾರದ ಅಂದಾಜು ವೆಚ್ಚ ಶೇಕಡಾವಾರು ಪ್ರಮಾಣ ಅಂದರೆ ಪರ್ಸೆಂಟೇಜ್, ಅದ್ರ ಬಗ್ಗೆ ಗಮನಿಸೋದಾದರೆ ಇಲ್ಲಿ ನೋಡಿ ವೃತ್ತ ಇದೆ, ಎಷ್ಟೆಷ್ಟು ಪರ್ಸೆಂಟ್ ಅನ್ನೋದನ್ನು ಗಮನಿಸಿ. ಒಂದನೆಯದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೋಜನೇತರ ನೆರವು 4%. ಇಲ್ಲಿದೆ ನೋಡಿ ಈ ಭಾಗ 4%. ಎರಡನೇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೋಜನಾ ನೆರವು ಶೇಕಡಾ 7 ಅಂದರೆ 7% ಇಲ್ಲಿದೆ ಗಮನಿಸಿ. ಮೂರನೇದು ರಕ್ಷಣಾ ವೆಚ್ಚ, ಡಿಫೆನ್ಸಿಗೆ ಮಾಡುವಂಥ ವೆಚ್ಚ, ಇದು 10% ಇಲ್ಲಿದೆ ಗಮನಿಸಿ. ನಾಲ್ಕನೇದು ಯೋಜನೇತರ ವೆಚ್ಚ 11% ಬರುತ್ತದೆ ಈ ಭಾಗ. ಐದನೇದು ಸಹಾಯಧನ 12%, ಈ ಭಾಗ 12% ಇದೆಯಲ್ಲ ಇದು. ಆರನೆಯದು ರಾಜ್ಯಗಳಿಗೆ ತೆರಿಗೆ ಪಾಲು
17%, 17% ಇದು ಗಮನಿಸಿ. 7ನೇದು ಬಡ್ಡಿ ಪಾವತಿ 18% ಇದು. 8ನೇದು ಕೇಂದ್ರ ಯೋಜನಾ ವೆಚ್ಚ 21%, ಇದೇ ಜಾಸ್ತಿ ಇರುವಂಥ ವೆಚ್ಚ ಆಗಿದೆ. 21% ಇದು. ಗಮನಿಸಿದ್ರಲ್ಲ ಪ್ರಿಯ ಮಿತ್ರರೇ, ಇಲ್ಲಿಗೆ ಅಧ್ಯಾಯ 31 ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಈ ಪಾಠದ ವಿಡಿಯೋವನ್ನು ಭಾಗ 1ರಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 3ನೇದು ಸಾರ್ವಜನಿಕ ಆದಾಯ ಅಂದರೆ ಪಬ್ಲಿಕ್ ರೆವಿನ್ಯೂ, ಇದರ ಬಗ್ಗೆ ನಾವು ಅವಲೋಕಿಸೋಣ. ಪ್ರಿಯ ಮಿತ್ರರೇ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.